ಜಿಕ್ಕ ಜಿಗ ಜಿಕ್ಕ 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 ಜಿಗ ಜಿಕ್ಕ ಜಿಗ ಜಿಕ್ಕ ಜಿಗ ಜಿಕ್ಕ ಜಿಕ್ಕ. ಏ ರೋಜೆ, ಅದು 8 ಚುಕ್ಕಿ ರಂಗೋಲಿ. ವಾವ್. ಕೋಮಲೆ, ಇದು 3 ಚುಕ್ಕಿ. ರಾಗಿಣಿ, ಇದು 2 ಚುಕ್ಕಿ. ಕಿಟ್ಟಿ, ನಾನು ರಾಗಿಣಿ ಅಲ್ಲ, ಉಮಾ. ಕಲ್ದಿರಲಿ, ನೀನ್ ನಮ್ಮ ಮನೆಗೆ ಬಂದು ತುಪ್ಪಗಳು ಅವಾಗಿಸ್ಕೊಂಡೋದು, ಅವಾಗಿಂದ ನೀನ್ ರಾಗಿಣಿನೇ. ತತ್ 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 ತತ್. ಕಿಟ್ಟಿ, ಚುಕ್ಕಿ ಹಿಡ್ದೆ ರಂಗೋಲಿ ಬಿಡ್ಸಕ್ ಬರಲ್ವಾ? ಬಿಡಿಸ್ಬೋದಲ್ಲ? ಹೇಗೆ? ಕಿಟ್ಟಿ, ಒಂದ್ ಚುಕ್ಕಿಲ್ ರಂಗೋಲಿ ಹಾಕ್ಬೋದಾ? ಹಾಕ್ಬೋದಲ್ಲ. ಹೇಗೆ? ಇದು ನನಗಿಂತ ನೀನ್ ಗಂಡನ್ ಕೇಳು, ಚೆನ್ನಾಗಿ ಹೇಳ್ಕೊಡ್ತಾನೆ. ರೋಜೆ, ಏನ್ ಮಾಡ್ತಿದ್ವಿ? ರೆಕಾರ್ಡ್ ಮಾಡ್ಕೊಳ್ತಾ ಇದೀನಿ ಕಿಟ್ಟಿ. ರಾಗಿಣಿ, ಇವಳು ಮಾತಿದ್ರೆ ಸಾಕು, ಲೈವ್ ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್, ನಾನು ರೋಜಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಅಂತಿರ್ತಾಳೆ ಇವಳು. ಬಾಯಿ ಹಾಗಲ್ಲ ಕಿಟ್ಟಿ. ಮತ್ತಿನ್ ಹೆಂಗೆ ರೋಜಿ? ಇಲ್ಲಿ ಕೇಳು, ಹೇಳು. ನಾನ್ ಮರ್ತೋಗುತ್ತೆ ಅಂತ ರೆಕಾರ್ಡ್ ಮಾಡ್ಕೊಳ್ತೀನಿ. ಅದಕ್ಕೆ ಟೆನ್ಷನ್ ಮಾಡ್ಕೊಂತೀಯ ರೋಜಿ? ನಾನು ರಾತ್ರಿ ವಿಡಿಯೋ ಕಾಲ್ ಮಾಡ್ತೀನಿ ತಾನೆ, ಅವಾಗೆಲ್ಲ ಆನ್ಲೈನ್ ಅಲ್ಲಿ ನಿಂಗೆಲ್ಲ ಹೇಳ್ಕೊಡ್ತೀನಿ. ಕಿಟ್ಟಿ, ರಾಗಿಣಿ, ಚುಕ್ಕಿ ಒಳಗಡೆ ಚಂದ್ರನ ಯಾವಾಗ ತೋರಿಸ್ತೀಯಾ? ನೀನು ಅಂದ್ರೆ ಈಗಲೇ ತೋರಿಸ್ಬಿಡ್ತೀನಿ. ಚಂದಾಸನ ಸುಡವನ ಅಕ್ಕಿ ಚಂದ್ರಾಮನ್ ತೋರಿಸ್ತೀಯಾ? ಒಳಗ್ ಬಾ, ಇವತ್ತು ನಿನಗೆ ಶನಿಗ್ರಹಣ ತೋರಿಸ್ತೀಯ. ರೀ, ಸ್ವಲ್ಪ ಒಳಗ್ ಬರಲ್ಲ, ನಾನೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ, ಬರಲ್ಲ. ಸೋ ಸ್ವೀಟ್ ಆಫ್ ಯು ಕಿಟ್ಟಿ. ನಮಗ್ ರಂಗೋಲಿ ಹೇಳ್ಕೊಡಕ್ಕೋಸ್ಕರ ನಿನ್ ಹೆಂಡತಿ ಕರೆದು ನೀನ್ ಹೋಗ್ತಾ ಇಲ್ಲ. ನಾನಷ್ಟೇ ಹಿಡಿದಿರೋ ಕೆಲಸ ಬಿಡೋ ಮಗನೇ ಅಲ್ಲ. ಅದ್ರಲ್ಲಿ ಇವತ್ತು ನಮ್ಮ ಮೇರಿಯ ಫಿಗರ್ನೆಲ್ಲ ಹಾಕೊಂಡು ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಟೈಮಲ್ಲಿ ನನ್ನ ಹೆಂಡತಿ ಅಲ್ಲ, ಅವ್ರ ಅಪ್ಪ ಕರೆದ್ರು ಹೋಗಲ್ಲ. ಅಂದ್ರ ಬರುದಿಲ್ಲ? ಬರಲ್ಲ. ಹಂಗಾದ್ರೆ ನಾ ಕೆಲ್ಸಕ್ಕೆ ರಿಸೈನ್ ಮಾಡ್ತೀನಿ. ಅಪ್ಪ, ಅವಳು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಆಮೇಲೆ ಸಿಗ್ತೇನೆ. ಬೈ 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 ಬೈ. ನಿಂಗೆ ಮನೆ ಒಳಗೆ ಬಂದ್ಬಿಟ್ರೆ ನನ್ನ ಹೆಂಡತಿ ಮೆಟ್ ತಗೊಂಡು ನೋಡ್ಬಿಡ್ತಾಳೆ. ಆಮೇಲೆ ಸಿಗ್ತೀನಿ. ಬಾಯ್. ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಬಂದು ನಿಮ್ಗೆ ಬದ್ದಕ್ಕೆ ಗೊಜ್ಜು ಮಾಡೋದು ಹೆಂಗೆ ತಿಳ್ಕೊಡ್ತೀನಿ. ಬಾಯ್ 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 ಬಾಯ್. ಬಾಯ್ ಫ್ರೆಂಡ್ಸ್. ನಮ್ ಕಿಟ್ಟಿ ಸ್ವಲ್ಪ ಹೆಂಡತಿ ಜೊತೆ ಬ್ಯುಸಿ ಆಗಿದ್ದಾರೆ, ಆಮೇಲೆ ಸಿಗ್ತೀವಿ. ಬಾಯ್. ಏನೇನಿಂದು ನೋಡ, ನನಗಿದೆಲ್ಲ ಇಷ್ಟ ಆಗುದಿಲ್ಲ. ಏನ್ ಅಲ್ಲೂಜದ? ಇಷ್ಟ ಆಗಿಲ್ಲ ಅಂದ್ರೆ ಬಾಯ್ ವಾಸನೆ ಹೊಡಿತದೆ. ಅದಲ್ಲ, ನೀ ಅವ್ರ ಜೊತೆ ಮಾಡೋ ಹಡಿಬಿಡ್ತಾನ ಕೆಲಸಗಳು. ಅದಕ್ಕೇನೀಗ? ನಾ ಏನ್ರ ನೀನ್ ಇನ್ನೊಮ್ಮ ಅವ್ರ ಜೊತೆ ನೋಡಿದ್ನಿ ಅಂದ್ರೆ ಇದ ಹಲ್ತಿಕೋರು ಬ್ರಷ್ಲಿ ನಿನ್ ಕಣ್ ತಿಕ್ಬಿಡ್ತೀನಿ. ಕತ್ತೆಗೇನೆ ಗೊತ್ತು ಈ ಕೃಷ್ಣನ್ ಪರಾಕ್ರಮ. ನಮ್ಮ ಮೇರದಲ್ಲಿ ಹೆಂಗಸ್ರಲ್ಲ ಈ ಕೃಷ್ಣನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇನೆ. ಬಾರೆ ತೋರಿಸ್ತೀನಿ, ಬಾರೆ ತೋರಿಸ್ತೀನಿ, ಬಾರೆ ನೀನು. ಆ ಸ್ವೀಟ್ ಎಷ್ಟು ಪುಣ್ಯ ಮಾಡಿದಾಳೆ ಅಲ್ವೇನ್ರೆ? ಹೂ ಕಣೆ, ಚಿನ್ನದಂತ ಗಂಡ. ಬೆಳಿಗ್ಗೆ ಎದ್ದು ರಂಗೋಲಿ ಬಿಡೋದ್ರಿಂದ ರಾತ್ರಿ ರೂಮ್ ಬಾಗಿಲು ಹಾಕೋರ್ಗು ಅವ್ರೊಬ್ಬರದೇ ಕೆಲಸ. ಬಾಗಿಲು ಹಾಕಿದ್ಮೇಲೆ ನಾಚಿಕೆ ಇಲ್ಲ ಕಣೆ ನಿಮ್ ಸೂರ್ಯನು. ಕೃಷ್ಣನ್ ಅಂತ ಗಂಡ ಏನಾದ್ರೂ ಸಿಕ್ಕಿದ್ರೆ ನಾಚಿಕೆನೆಲ್ಲ ಮೂಟೆ ಕಟ್ಟಿ ಊರಾಚೆ ಬಿಸಾಡ್ತಿದ್ದೆ. ಇದು ಇದು ಕಣೆ ನಮ್ಮ ಮೇರದಲ್ಲಿ ನನಗಿರೋ ಡಿಮ್ಯಾಂಡ್ಗಳು. ಏನೋ ಗುಳಿಕೆನ್ನೆ ಹುಡುಗಿ, ಅಯ್ಯೋ ಪಾಪ ಯಾರೋ ಮದುವೆ ಆಗಲ್ಲ ಅಂತ ಬಾಳ್ ಕೊಟ್ರೆ ಹಂಗೆ ಡಾಮಿನೇಟ್ ಮಾಡ್ತೀಯ. ಈ ಗಂಡಂಗೆ ಡಾಮಿನೇಟ್ ಮಾಡ್ತೀನಿ. ಲೇ, ನಾ ಏನ್ ನಿನ್ ಹಿಂದ್ ಬಂದಿಲ್ಲ, ನೀನ ನನ್ ಹಿಂದ್ ನಾಯಿಗತ್ಲೆ ಬಾಳ ಗಡ್ಸ್ಕೊಂಡ್ ಬಂದಿದ್ದು. ನನ್ನ ವ್ಯಾಲ್ಯೂ ನಿಂಗೆ ಏನೋ ಗೊತ್ತು. ನಿನ್ನ ವ್ಯಾಲ್ಯೂದ ಫಸ್ಟ್ ಪಾರ್ಟ್ ಅಷ್ಟೇ ಇಟ್ಟಿದ್ದೆ, ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ. ಅಲ್ಲ ಕಣೆ, ಆ ಕೃಷ್ಣ ಏನಾದ್ರು ಮದ್ವೆ ಆಗಿದ್ರೆ ಮನೆ ಕೆಲಸ ಒಳಗೆ 3000, ಅಡುಗೆ ಮಾಡೋಂಗೆ 4000, ಆಮೇಲೆ ಬಟ್ಟೆ ವಾಷಿಂಗು, ಡ್ರೈ ಕ್ಲೀನಿಂಗು, ಅದು ಇದು ಅನ್ಕೊಂಡು ಅಲ್ಲೇ 2000 ಹೋಗ್ತಿತ್ತು. ಒಟ್ಟು ಒಂದು 9000 ಉಳಿಸ್ಬೋದಾಗಿತ್ತು ಅಷ್ಟೇ. ಇವಾಗಲೂ ಚಾನ್ಸ್ ಸಿಕ್ಕಿದ್ರೆ ಆಗ್ತೀಯಾ? ನಂಗೇನು ತಲೆ ಕೆಟ್ಟಿದ್ಯಾ? ಆಫ್ಟರ್ ಆಲ್ 9000ಕ್ಕೋಸ್ಕರ ಆ ಮನೆ ಕೆಲಸ ಮದ್ವೆ ಆಗುತ್ತಾ? ಹೋಗ್ರೆ ಗೊತ್ತಾತಲ್ಲ ನಿನ್ ವ್ಯಾಲ್ಯೂ. ಬರೇ 9000 ಚೀಪ್ ಹಸ್ಬೆಂಡ್. ಕರೆಕ್ಟ್ ಆಗಿ ಅದೇ ಅಲ್ವಾ? ಅಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತು ಅಂತ. ನನ್ನ ಬುದ್ಧಿ ಹೋಗ್ಲಿ ಬಿಡು, ಆ ಪ್ರಿಯನ್ ಬುದ್ಧಿಗೆ ಏನಾಗಿದೆ? ಯಾಕೆ ನಾನು ನೋಡ್ಬೇಕೀಗ? ನಾನು ಕೇಳಿಸ್ಕೋಬೇಕು. ತಿಗಿ ಬೇಡ, ಸಾಕ್ ಕೇಳಿದ್ರಲ್ಲ ಇಷ್ಟೊತ್ತು. ಯಾಳಾದ ಹೆಂಗಸರು. ಇನ್ನೊಂದ್ಸಲಿ ಬರಲಿ. ಕೃಷ್ಣ ಅವರೇ ಕಾಫಿ ಪುಡಿಗಳು ಕೊಡಿ, ಕೃಷ್ಣ ಅವರೇ ಖಾರದ ಪುಡಿಗಳು ಕೊಡಿ, ಕೃಷ್ಣ ಅವರೇ ಮಳೆಗಳು ಬರ್ತಾ ಇದೆ ಬಟ್ಟೆ ಎತ್ತಿಡಿ ಅಂತ ಕೇಳ್ಕೊಂಡ್ ಬರ್ಲಿ. ಇದನ್ನೆಲ್ಲ ಕೆಲಸ ಮಾಡ್ತಿದ್ದೆ ಬಾಡೇನಿ. ಈ ಹೆಂಗಸರೇ ಇಷ್ಟು ಮುಂದೆ ಇದ್ದಾಗ ಬೆಣ್ಣಿಗಳ ತರ ಮಾತಾಡ್ಬಿಟ್ಟು ಹಿಂದೆಯಿಂದ ಇಲ್ಲೇ ಇದ್ರೆ ಪಕ್ಕದಿರೋದಲ್ಲಿ ಏನ್ ನಡೀತಿದೆ ಅಂತ ತೋರಿಸ್ಬಿಡ್ತಾಳೆ. ಕಿಸ್ಬಾಯ್ದ ಸಾಕ್ ಕಿಸ್ಕೊಂಡ್ ತಿಂದಿರ್ಬೇಡ. ನಡಿ ಗಿರ್ಮಿಟಿ ಒಗ್ಗರಣೆ ಹಾಕ್ಬೇಕ ಬಾ. ಇಲ್ಲೇ ಇದ್ರೆ ಹೆಂಡತಿನ ಮರದೇ ಕೊಡಲ್ಲ, ಈ ಯಾಳದ ಹೆಂಗಸರು ಮರದೇ ಕೊಡಲ್ಲ. ಏನ್ ಮಾಡೋಣ? ಈಗ ನನ್ನ ಒರಿಜಿನಲ್ ಬಿಸ್ನೆಸ್ ಏನು ಅಂತ ರಿವೀಲ್ ಮಾಡೋ ಟೈಮ್ ಬಂತು.
ಕನ್ಫ್ಯೂಸ್ ಆಯ್ತಾ? ನೋಡು, ಲಕ್ಷಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಆ ಕಿತ್ತೋದ್ ಕಾಸ್ಟ್ಯೂಮ್ ಚೆನ್ನಾಗಿರಲ್ಲ, ಅದಕ್ಕೆ ಕಾಸ್ಟ್ಯೂಮ್ ಚೇಂಜ್. ಸಾರಿ, ಅವಾಗಲೇನೋ ಕೇಳ್ತಾ ಇದ್ದೆ. ಇನ್ನೊಂದ್ ಕಪ್ ಕಾಫಿ ಮಾಡ್ಕೊಡ ಅಂತಿದ್ದೆ. ತೆಗೆದು ಮಾಡ್ಕೊಡ್ದು ಬಿಡ್ತೀನಿ. ಲಕ್ಷಗಳ ಬಗ್ಗೆ ಕೇಳ್ತಾ ಇದ್ದೆ, ನನಗೆ ಗೊತ್ತಿದ್ದು ಮತ್ ನನಗೆ ಕೇಳ್ತಿ, ಹೇಳ. ಒನ್ ಸೆಕೆಂಡ್. ನಮ್ಗೇನು ಬಿಲ್ಡಪ್ಗಳು ಬಿಡ್ವೇನು? ಜಸ್ಟ್ 5 ನಿಮಿಷದಿಂದ ನನ್ನ ಹತ್ರ 50 ರೂಪಾಯಿ ಇರಲಿಲ್ಲ, ಈಗ 50 ಲಕ್ಷ. ಲಕ್ಷಾಧಿಪತಿ ಕೃಷ್ಣ, ಟೈಗರ್ ಕೃಷ್ಣ. ಈ ಫೇಸಲ್ಲಿ ಎಕ್ಸ್ಪ್ರೆಷನ್ ಬಂತು. ಇದು 50 ಲಕ್ಷ ಹೆಂಗ್ ಬಂತು ಅಂತ ತಾನೆ? ಸಿಂಪಲ್. ಮೊನ್ನೆ ನಾನು ನನ್ನ ಫ್ರೆಂಡು MG ರೋಡ್ನಲ್ಲಿ ಗೋಲ್ಗೊಪ್ಪ ತಿಂತ ನಿಂತಿದ್ವಿ. ಯಾರ 3rd ಪರ್ಸನ್ ಬಂದ್ಬಿಟ್ಟು, ಸರ್ ಇಲ್ಲಿ ಯಾವುದಾದ್ರೂ ಸೇಲಿಗೆ ಬಿಲ್ಡಿಂಗ್ ಇದೆಯಾ ಅಂತ ಕೇಳಿದ್ರು. ನಾನು ಜಸ್ಟ್ ಸಿಂಪಲ್ ಆಗಿ ನನ್ನ ಕೈನ ಯಾವುದೋ ಬಿಲ್ಡಿಂಗ್ ಕಡೆ ತೋರಿಸಿದೆ. ನೆಕ್ಸ್ಟ್ ಡೇ ಆ ಬಿಲ್ಡಿಂಗ್ ಸೇಲ್ ಆಗ್ಬಿಟ್ಟು 50 ಲಕ್ಷ ಲಾಭಗಳು ಬಂದ್ಬಿಡ್ತು. ಅದಕ್ಕೆ ಇವತ್ತಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ವಿ. ಹೆಸರೇನು ಗೊತ್ತಾ? ಏನ್ರಿ? ಟೈಗರ್ ಕೃಷ್ಣ ರಿಯಲ್ ಎಸ್ಟೇಟ್ ಕಂಪನಿ. ಹೆಂಗಿದೆ ರೀ? ಆ ರೊಕ್ಕದಾಗ ಫಾರಿನ್ ಟ್ರಿಪ್ಗುನು ಚೀ ಚಿ 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 ಚಿ. ಈ ITL ಕೆಲಸ ಮಾಡೋದು ಟೇಸ್ಟೇ ಎಷ್ಟು, ಬರೀ ಟ್ರಿಪ್ಪು ಟ್ರಿಪ್ಪು ಟ್ರಿಪ್ಪು. ಕೃಷ್ಣನ್ ಥರ ಯೋಚನೆ ಮಾಡಿ, ಈ ಲಕ್ಷಾಧಿಪತಿ ಕೃಷ್ಣನ್ ಥರ ಯೋಚನೆ ಮಾಡು. ಫಾರಿನಲ್ಲಿ ಮನೆ ತಗೊಳ್ಳೋಣ. ಫಾರಿನ್ದಾಗ ಮನಿರ? ಅಫ್ಕೋರ್ಸ್, ಮುಲಾಜೆ ಇಲ್ಲ, ತಗೊಳ್ಳದೆ. ರೀ ನಿಮ್ ಫೋನ್? ಚೇ ಚೇ ಚೇ, ಅದು ಭಿಕ್ಷಕದವ್ರು ಕೊಟ್ಬಿಡೆ. ನಾನು iPhone 20 ತಗೋತೀನಿ. ಹಲೋ, ಯಾರ್ರೀ? ನೋಡ್ರಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದರೆ 5 ಕೋಟಿ ಡೀಲ್ ಆಗುತ್ತೆ. ಮಿಕ್ಕಿದ್ದು ಟ್ರಾನ್ಸ್ಫರ್ ಮಾಡಿಬಿಡ್ರಿ. ರೀ ಎಷ್ಟೊತ್ತು ಹೇಳೋದು ನಿಮಗೆ? ಕಳಿಸ್ರಿ, ಇಡ್ರಿ ಫೋನ್ ಸಾಕು. ಓ ಶೇಟ್. ನೋಡಿ ಸ್ವೀಟಿ, ನಿನ್ನ ಗಂಡ 5 ನಿಮಿಷ ಫ್ರೀ ಇರಲ್ಲ, ಬ್ಯಾಕ್ ಟು ಬ್ಯಾಕ್ ಕಾಲ್ಸು. ನೀನು ಅಟೆಂಡ್ ಮಾಡು. ಹಲೋ, ಲೊಕೇಶನ್ ರೀಚ್ ಆದ್ರಾ? ಬಂದೆ, 1 ನಿಮಿಷ. ನೋಡಿ ಸ್ವೀಟಿ, ನಿನ್ನ ಗಂಡ ಎಷ್ಟು ರಿಚ್ಚು, ಕೋಟ್ಯಾಧಿಪತಿ, ಕಾರ್ ರೋಡ್ಪತಿ ಕೃಷ್ಣ. ಕೃಷ್ಣ ಕಿಟೆ ಅದು ತೆಗೆದು ಮಾಕ್ ಕೊಡ್ಬಿಡ್ತೀನಿ. ಈ ಕೃಷ್ಣ ಕಿಟ್ಟಿ ಎಲ್ಲ ಮನೆ ಗೋಲ್ಗೊಪ್ಪ ತಿಂದಾಗೆ ಹೋಯ್ತು. ಬಾಸ್, ಕಾಲ್ ಮಿ ಬಾಸ್. ಓಕೆ ಬಾಸ್. ಬಸ್ UBCT ಅವರು 3 ಕೋಟಿ ಅಮೌಂಟ್ನ ಡನ್ಸೋ ಮಾಡಿದ್ದಾರೆ. ಸ್ವೀಟಿ, ಈ ಬ್ಯಾಗ್ ತಗೊಂಡೋಗಿ ಕಬಡ್ದ ಇರ್ಲಿ. ಇಲ್ಲ, ಬಾತ್ರೂಮ್ ಸಿಂಕ್ ಮೇಲೆ ಇಡು. ಏನು ಮಾತಂತ ಮಾತಾಡ್ತೀಯ? ಹೌದು, ನಾನು ಕೇಳೋದು ಮತ್ತೆ, ಮನೆ ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ಆಫೀಸಲ್ಲಿ ಸೇಲ್ ಮಾಡ್ತೀನಿ ಅಂದ್ರಲ್ಲ, ಅದು ಕೊಡ್ತಾರ ಕೇಳು. ನಾಳೆನೇ ತೊಗೊಬೋಣ, ಸ್ಪಾಟ್ ಕ್ಯಾಶ್. ಒಂದೇ ಸತ್ ಹಂಗೆ ತಗೊಂಡು ರಿಜಿಸ್ಟ್ರೇಷನ್ ಮುಗಿಸ್ಕೊಬೋಣ. ರೀ ಏನ್ರಿ ಆಗೈತಿ ನಿಮ್ಗೆ ಏನಾರು ಹುಚ್ಚಿಗಿಚ್ಚಿಡ್ದತ್ತೇನ್ರಿ? ನಮ್ಮ ಮನ್ಯಾಗ ಹತ್ರ ಹತ್ತಿಲ್ಲ, ಯಾರು ಇಲ್ಲ. ಯಪ್ಪೋ, ನನ್ನ ಗಂಡ ಹುಚ್ಚಿಡ್ದೈತೆ ಮಾರಯ್ಯ. ಕೃಷ್ಣ ಅವರೇ ಏನು ಹೊರಗಡೆನೆ ಬಂದಿಲ್ಲ? ಕಿಟ್ಟಿ, ಸ್ವಲ್ಪ ಖಾರದ ಪುಡಿ ಮಾಡ್ಕೊಡ್ತೀಯಾ? ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ? ನಾನೇನು ರಂಗೋಲಿ ಬಿಡೋ ಕೃಷ್ಣ ಅನ್ಕೊಂಡಿದ್ಯಾ? ಕೋಟ್ಯಾಧಿಪತಿ ಕೃಷ್ಣ, ಸ್ವಲ್ಪ ಮಾತಾಡ್ಬೇಕಾದ್ರೆ 4 ಮನೆ ನಿಗಾ ಇರಲಿ. ಅಂಡರ್ಸ್ಟ್ಯಾಂಡ್? ಸ್ಟಾಪ್ ಇಟ್. ಯಾಕೆ ಕೃಷ್ಣ ವಿಡಿಯೋ ಕಾಲೇ ಮಾಡಿಲ್ಲ? ಮಕ್ವೈ, ನಿನ್ನ ಜೊತೆ 10 ನಿಮಿಷ ವಿಡಿಯೋ ಕಾಲ್ ಮಾತಾಡಿದ್ರೆ ನನ್ಗೆ 10 ಕೋಟಿ ಲಾಸ್ ಆಗುತ್ತೆ. ಯು ನೋ ದಟ್? ಸ್ಟಾಪ್ ಇಟ್. ರೀ, ಸ್ವಲ್ಪ ಮನೆಗೆ ಬಂದವ್ರಿಗೆ ಮರ್ಯಾದೆ ಕೊಡ್ರಿ. ಈ ಕೃಷ್ಣ ಮಾತಾಡೋದೇ ಹಿಂಗೆ. ಇಷ್ಟಾದ್ರೆ ಇರ್ಬೋದು, ಇಲ್ಲಾಂದ್ರೆ ಎದ್ದೋಗ್ತಾ ಇರ್ಬೋದು. ಅಂದಂಗೆ ಅವಳಲ್ಲಿ ಉಮಾ, ನಿನ್ನ ಫ್ರೆಂಡ್ಸು? ಅವ್ರು ನಿಮ್ಮ ರಾಗಿಣಿ ಅಲ್ವಾ? ಅದು ಬೆಳಗ್ಗೆ ನಂಗೆ ತುಪ್ಪ ಕೊಟ್ಟಾಗೆ ಮುಗೀತು. ಆದ್ರೂ ನನ್ನ ಹತ್ರ ರಾಗಿಣಿ ಅಂತ ಕರ್ಸ್ಕೊಳಕ್ಕೆ ಒಂದು ಯೋಗ್ಯತೆನೇ ಬೇಕು ಅವಳಿಗೆ, ಗೊತ್ತಾ? ಅದು ಸರಿ, ನಿನ್ನ ಗಂಡಿಗೆ ಪೇಮೆಂಟ್ ಎಷ್ಟು? ತಿಂಗಳಿಗೆ 80,000. ಲೋಪಿಯೇ, ನಿಂಗೆ ಎಷ್ಟು? ದಿನಕ್ಕೆ 80,000 ಬಾಸ್. ಇದು ಈ ಕರೋಡ್ಪತಿ ಕೃಷ್ಣನ್ ಲೆವೆಲ್ ಏನು ಅಂದ್ರೆ? ಸ್ವೀಟಿ, ಏನೇ ನಿನ್ ಗಂಡನ ಅವಾಂತರ? ನಿನ್ನೆ ಅವನ ಕಡೆ 50 ರೂಪಾಯಿ ಇರಲಿಲ್ಲ. ನನ್ನ ಸರಕ್ಕೆ ಹಿಡ್ಕೊಂಡು ನಾಯಿಗತ್ಲೆ ಅಡ್ಡಾಡಕತ್ತಿದ್ದ. ಇವತ್ತು ಕೋತಿ ಅಂತ ಅಡ್ಡಾಡತ್ತಾನ ಮಂಗ್ಯಾಂಗತ್ಲೆ. ಲೋಪಿಯೇ, ಯಾಕೋ ಈ ಕೋತಿ ಮಕ್ಕಳು ನನ್ನ ಅನುಮಾನದಿಂದ ನೋಡ್ತಿದ್ದಾವೆ. ಆ ಬ್ಯಾಗ್ ತೆಗೆದು ಒಂದ್ಸಲಿ ತೋರಿಸ್ಲಾ? ಬಾಯಿಂದೆ ಇನ್ನ ಎಷ್ಟಿದೆ ಬ್ಯಾಗ್ ಒಳಗೆ? ಒಂದು 2 ಕೋಟಿ ಇರ್ಬೋದು ಬಾಸ್. ಹೆಂಗ್ ಕೃಷ್ಣ ಇದೆಲ್ಲ ಸಾಧ್ಯ? ಅದನ್ನ ಅವ್ರನ್ನೇನು ಕೇಳ್ತೀರಾ? ನನ್ ಕೇಳಿ.
ಅಕ್ಕ ದುಡ್ಡೆಲ್ಲ ಹೆಂಗ್ ಬಂತು ಅಂತಂದ್ರೆ ಇವ್ರದ್ದು ಕೋಲಾರ ಹತ್ರ ಎಕ್ಸಾಕ್ಟ್ ಜಮೀನ್ ಇತ್ತಲ್ಲ, ಅದು ಏರ್ಪೋರ್ಟ್ ಬರ್ತಾ ಇದೆ, ಆ ಜಾಗಕ್ಕೆ ಡಿಮ್ಯಾಂಡು. ಈಗ ಗೊತ್ತಾಯ್ತಾನೆ ಈ ಕರೋಡ್ಪತಿ ಕೃಷ್ಣ ಸ್ಟೇಟಸ್ ಏನು ಅಂತ. ನನ್ನಂತ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಮುಸ್ರೆ ತಿಕ್ಕಕ್ಕೆ ಪಾತ್ರೆ ತೊಳಕ್ ಆಗ್ತಿಯಲ್ಲ, ನಿಂಗೆ ಏನು ಅನ್ಬೇಕು ಹೇಳು. ಅದು ಅಲ್ಲದೆ ಈ ತೆಂಗುಣೆವು ಕಿಟಿ ಖಾರದ ಪುಡಿ ಮಾಡ್ಕೊಡು, ಕಿಟಿ ಗೊಜ್ಜು ಮಾಡ್ಕೊಡು ಅಂತ ಕೇಳ್ತವೆ ನನ್ನ. ಈಗ ಗೊತ್ತಾಯ್ತಾ? ಇಡಿಯಟ್ಸ್.